ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, 12 ರಾಶಿಗಳ ಜೊತೆಗೆ ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಷಷ್ಠಿ ಮತ್ತು ಸೋಮವಾರ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ಹಾಗೂ ಶಿವನ ಆರಾಧನೆಗೆ ಒಂದು ಪ್ರಶಸ್ತ ಕಾಲ ಅಂತ ಹೇಳಬಹುದು. ಆಷಾಢ ಮಾಸದಲ್ಲಿ ಈ ಸೋಮವಾರ ಏನಪ್ಪ ಮಾಡಬಹುದು ಅಂದರೆ ಶಿವಾರಾಧನೆ. ಶಿವ ಮನಸ್ಸಿಗೆ ಅಧಿಪತಿ. ಹೀಗಾಗಿ ಮನಸ್ಸು ಒಂದು ತುಂಬ ಚೆನ್ನಾಗಿದ್ದರೆ, ಈಶಾವಾಸಿ ಉಪನಿಷತ್ ಹೇಳುತ್ತೆ, ಮನಸ್ಸಿಗಿಂತಲೂ ಹತ್ತಿರವಿದ್ದಾನೆ ಭಗವಂತ ಅಂತ. ಮನುಷ್ಯನಿಗೆ ಮನಸ್ಸೆಲ್ಲಿದೆ? ಮನಸ್ಸು ನಮ್ಮ ತಲೆ ಈ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನೆನಪು ವಸ್ತುತಃ ಅದನ್ನೇ ಮನಸ್ಸು ಅಂತ ಕರೀತಾರೆ ಅಂತ ನಮ್ಮ ಸೈಕಾಲಜಿ ಹೇಳುತ್ತೆ. ಇರಲಿ, ಹತ್ತಿರ ಅಂದರೆ ಆಲೋಚನೆ ಬರತಕ್ಕಂಥದ್ದು ಮೆದುಳಿನಿಂದ. ನಮಗೆ ಯಾವುದೊಂದರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು, ಈ ವಸ್ತು ಅಥವಾ ಯಾವುದೇ ಸಬ್ಜೆಕ್ಟ್, ವಿಷಯ ಯಾವುದೇ ಆಗಿರಲಿ, ಅದರ ಆಲೋಚನೆಗೆ ಸಿದ್ಧವಾಗ್ತಕ್ಕಂಥದ್ದು ಆ ಮನಸ್ಸು ಪ್ರೇರಣೆ ಮಾಡುತ್ತೆ. ಹೀಗೆ ಆಲೋಚಿಸುವಂಥ ಹೀಗೆ ಪ್ರೇರಣೆ ಮಾಡ್ತಕ್ಕಂಥ ಯಾವ ವಸ್ತು ಇದೆ ಅದಕ್ಕಿಂತಲೂ ಬಹಳ ಹತ್ತಿರದಲ್ಲಿದೆ, ಹತ್ತಿರದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ಹೀಗಾಗಿ ಆ ಹತ್ತಿರದಲ್ಲಿರ್ತಕ್ಕಂಥ ಪರಮೇಶ್ವರ, ಅವನನ್ನು ಆರಾಧನೆ ಮಾಡೋದರಿಂದ ಮನಸ್ಸು ಹೇಗೆ ಜಾರಿ ಹೋಗುತ್ತೋ ಅದನ್ನು ತಡೆಯಬಹುದು. ಮನಸ್ಸು ಜಾರಿ ಹೋಗದ ಹಾಗೆ ಪರಶಿವನಲ್ಲೇ ಅಥವಾ ಪೂಜೆಯಲ್ಲಿ ಅಥವಾ ಧ್ಯಾನದಲ್ಲಿ ಅಥವಾ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ನಿಕ್ಷೇಪ ತೊಡಗಿಸಿಕೊಳ್ತಕ್ಕಂಥದ್ದು, ಅದು ಭಗವದ್ ಆರಾಧನೆ, ಅದು ಈಶ್ವರನ ಆರಾಧನೆ. ಮತ್ತು ಅದರಿಂದ ಬರತಕ್ಕಂತಹ ಫಲ, ಅದನ್ನು ತೇನ ತ್ಯಕ್ತೇನ ಭುಂಜೀತಾ, ಅದನ್ನು ಇನ್ನೊಬ್ಬರಿಗೆ ಹಂಚಿ ದಾನ ಮಾಡಿ ತಾನು ಬದುಕ್ತಕ್ಕಂಥದ್ದು, ಇವುಗಳೆಲ್ಲ ಈಶ್ವರನ ಆರಾಧನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಈ ಸೋಮವಾರದ ದಿವಸ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅದರಲ್ಲಿ ಪರಮೇಶ್ವರನನ್ನು ಕಾಣ್ತಕ್ಕಂಥದ್ದು ಮತ್ತು ಆ ಬಂದಂತಹ ಕಾರ್ಯದಲ್ಲಿ ಬಂದಂತಹ ಫಲ ಯಾವುದಿದೆ ಅದನ್ನು ಹಂಚಿ ತಿಂತಕ್ಕಂಥದ್ದು, ಇವುಗಳು ಈಶ್ವರನ ಪ್ರಸಾದವಾಗಿರುತ್ತೆ. ಈಶ್ವರನ ಆರಾಧನೆ, ಈಶ್ವರನ ಪ್ರಸಾದ ಎಲ್ಲಿದೆಯಪ್ಪ ಅಂತಂದರೆ ಹೀಗೆ ಇವುಗಳಲ್ಲಿದೆ. ಇದನ್ನು ನಾವು ಮನಸ್ಸಿಗೆ, ಬುದ್ಧಿಗೆ ತಂದುಕೊಂಡು ಈ ದಿವಸ ಪರಶಿವನ ಪೂಜೆ ಮಾಡೋದರಿಂದ ನಾವು ಮಾಡುವ ಕೆಲಸದಲ್ಲೂ ನಿನ್ನನ್ನು ಕಾಣತಕ್ಕಂತಹ ಶಕ್ತಿ, ನಿನ್ನನ್ನು ಕಾಣ್ತಕ್ಕಂತಹ ಭಕ್ತಿ ಮತ್ತು ನಿನ್ನನ್ನೇ ಕುವೆಂಪು ಅವರು ಹೇಳ್ತಾರೆ, ನಾನು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸ್ತೀನಿ, ನಿನ್ನನ್ನು ಪ್ರಾರ್ಥಿಸುವೆ, ನಿನ್ನನ್ನೇ ನೀ ವರವೀಯೇ, ನೀನೇನಾದರೂ ವರ ಕೊಟ್ಟರೆ ನೀನೇ ವರವಾಗಿ ಬರದೆ, ನೀನೇ ವರವಾಗಿ ಬರಬಾರ್ದ, ನೀನೇ ವರವಾಗಿ ಬಾ. ಈ ಅರ್ಥದಲ್ಲಿ ಕುವೆಂಪುರ ಪ್ರಾರ್ಥನೆ ತುಂಬ ಉನ್ನತಿ. ಋಷಿಗಳ ದೃಷ್ಟಿಯಲ್ಲಿ ಹೇಗೆ ಋಷಿಗಳು ಆ ಪರಬ್ರಹ್ಮನನ್ನು ಕಾಣ್ತಾ ಇದ್ದರು, ಆ ದೃಷ್ಟಿಯಲ್ಲಿ ಈಶ್ವರನ ಆರಾಧನೆಯನ್ನು ಹೇಳ್ತಾರೆ ಅವರು. ಅಷ್ಟು ಭಕ್ತಿ ಅವರ ಪದ್ಯಗಳಲ್ಲಿ ಕಾಣ್ತೇವೆ. ಪದ್ಯ ಬರಿತಾ ಇದ್ದೀವಿ ಅಂತಂದರೆ ಹೃದಯದ ಸಂವೇದನೆ ತಾನೇ ಅಕ್ಷರಗಳಲ್ಲಿ ಮೂಡ್ತಕ್ಕಂಥದ್ದು. ಹಾಗೆ ಇರಬೇಕು ಅನ್ನೋದನ್ನು ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ನಾವು ಏನು ಕೇಳ್ಕೊಳ್ತೀವಿ, ಇಲ್ಲ ಸಂಪತ್ತು, ಮತ್ತೊಂದು ಆಭರಣವೋ, ಮಗದೊಂದು ಇನ್ಯಾವುದೋ ಹುಡುಗ ಹುಡುಗಿ, ಲೌಕಿಕ ಇದೇ ಚಿಂತೆ ನಮಗೆ. ದೇವ್ರ ಮುಂದೆ ಕೈ ಜೋಡಿಸೋದು ಕೂಡಲೇ ನಂಗೆ ಅಧಿಕಾರ ತಪ್ಪು ಹೋಗಿದೆ, ಅಧಿಕಾರ ಬರಬೇಕು, ನನ್ನ ಕೆಲಸ ಇಲ್ಲ, ಕೆಲಸ ಬರಬೇಕು, ಹುಡುಗಿ ಹುಡುಕ್ತಾ ಇದ್ದೀವಿ, ಹುಡುಗ ಹುಡುಕ್ತಾ ಇದ್ದೀವಿ, ಬರಬೇಕು, ಸಿಗಬೇಕು, ಇದೇ ಪ್ರಾರ್ಥನೆ. ಕುವೆಂಪುರ ಪ್ರಾರ್ಥನೆ ಹೇಗಿದೆ ಅಂದರೆ, ನಾನು ಕೈ ಮುಗಿದ ಪ್ರಾರ್ಥನೆ, ನೀವು ವರವಿಯೇ, ಅಕಸ್ಮಾತ್ ನೀನೇನು ವರ ಕೊಡ್ತೀಯಾ, ವರ ಕೊಡ್ತೀನಿ ಅಂತ ಅನ್ನೋದಾದರೆ ನಿನ್ನನ್ನೇ ವರವಾಗಿ ಕೇಳ್ತೀನಿ, ನಾನು ಬರಬಾರ್ದಾ ಅಂತ.
ಹೀಗೆ ನಾವು ಪರಶಿವನ ಪ್ರಾರ್ಥನೆ ಹೇಗಿರಬೇಕಪ್ಪ ಅಂದರೆ ಎಲ್ಲದರಲ್ಲೂ ಅವನನ್ನು ಕಾಣುವ ಹಾಗಿರಬೇಕು. ಕೆಲಸಗಳಲ್ಲಿ ನೀವು ವರವಾಗಿ ಬರೋದು ಅಂದರೆ ನಾನು ಮಾಡೋ ಕೆಲಸದಲ್ಲಿ ನೀನು ಇಲ್ವಾ, ನಾನು ಮಾಡೋ ಕಾರ್ಯಗಳಲ್ಲಿ ಯಾವುದು ಜೀವನಾರ್ಜನೆಗೋ ಲೋಕೋಪಯೋಗಕ್ಕೋ ಮಾಡ್ತಾ ಇರ್ತಕ್ಕಂಥ ಸರ್ವ ಕೆಲಸಗಳಲ್ಲಿ, ಒಂದು ವಿದ್ಯಾರ್ಥಿಗೆ ಓದೋದ್ರಲ್ಲಿ ಇರಬಹುದು, ಒಬ್ಬ ವೃತ್ತಿಯಲ್ಲಿರ್ತಕ್ಕಂಥವನಿಗೆ ಕೆಲಸ ಮಾಡೋದ್ರಲ್ಲಿ ಇರಬಹುದು, ಒಬ್ಬ ಈ ನಾವು ಒಂದು ಆಟೋಮೊಬೈಲ್ ಶಾಪ್ಗೆ ಹೋದರೆ ಅಲ್ಲಾಗಿರೋ ಒಂದು ಪಂಚರನ್ನು ಎಲ್ಲಾಗಿದೆ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಅದನ್ನು ತೀಡಿ ಅಲ್ಲಿ ಮತ್ತೊಂದು ಗಮ್ ಹಚ್ಚಿ ಇನ್ನೇನೋ ಅದನ್ನು ಸರಿ ಮಾಡಿಕೊಡೋದ್ರಲ್ಲಿ ಎಷ್ಟು ಜನರ ಜೀವ ಉಳಿಯುತ್ತೆ. ಅವನ ಜೀವ ಉಳಿಸೋದು, ಇದರ ಜೀವ ಉಳಿಸೋದು ಯಾವುದು? ಪರಮಾತ್ಮನ ಕೆಲಸ ಅಲ್ವಾ. ಇಂಥದ್ದನ್ನು ನನಗೂ ಕೊಟ್ಟಿದೆಯಲ್ಲಪ್ಪ ಸ್ವಾಮಿ ಅಂತ ಅವನು ಸೈಕಲ್ ಪಂಚರ್ ಹಾಕ್ತಕ್ಕಂಥವನಿಗೂ ಅಂಥದ್ದೊಂದು ಶಕ್ತಿ ಇದೆ. ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆ ವ್ಯಾಪಕವಾಗಿದೆ. ಅದನ್ನು ನೋಡುವ ದೃಷ್ಟಿ, ಆ ಭವ್ಯ ದೃಷ್ಟಿ ನಮಗೆ ಬರಬೇಕು. ವಸ್ತುತಃ ಯಾವ ಕೆಲಸವೂ ಸಣ್ಣದಲ್ಲ, ಯಾವುದೂ ಕೀಳಲ್ಲ, ಎಲ್ಲದರಲ್ಲಿ ಅವನ ಪಾಲಿದೆ. ಭಗವಂತ ತುಂಬಿಬಿಟ್ಟಿದ್ದಾನೆ, ಎಲ್ಲರಿಗೂ ಅವರದ್ದೇ ಆದ ಒಂದು ಶಕ್ತಿಯನ್ನು ತುಂಬಿದ್ದಾನೆ. ಹೀಗಾಗಿ ಅದೆಲ್ಲವನ್ನು ನನಗೆ ಹಾಗೆ ಕಾಣುವ ಹಾಗೆ, ಬಂದ ಪ್ರಸಾದವೆಲ್ಲ ನೀನೇ ಬಂದಿದೆಯಾ ಇದರ ಮೂಲಕ ಅನ್ನುವ ಹಾಗೆ ಕಾಣಬೇಕು. ಕಾಣಲಿಕ್ಕೆ ಬೇಕು ಭವ್ಯ ಮನಸ್ಸು, ದೊಡ್ಡ ಮನಸ್ಸು ಬೇಕು. ಅದನ್ನು ಭಗವಂತ ಕೊಡಲಿ. ಪರಶಿವನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನೋ ಶಿವನೋ ಇನ್ಯಾವುದೋ ವಿಷ್ಣುವೋ, ಅದು ರೂಪಗಳು ಬೇರೆ ಇರಬಹುದು. ಆ ಶಕ್ತಿ ಎನರ್ಜಿ ಅಂತಕ್ಕಂಥದ್ದೇನಿದೆ ಅದು ಒಂದೇ. ಅದು ಬೆಡ್ರೂಮಲ್ಲಿ ಬೆಳಗ್ತಾ ಇರೋ ಲೈಟ್ ಇರಬಹುದು, ದೇವರ ಮನೆಯಲ್ಲಿ ಬೆಳಗ್ತಾ ಇರೋ ಲೈಟ್ ಇರಬಹುದು, ಅಥವಾ ಹಾಲಲ್ಲಿ ಇರಬಹುದು. ಆದರೆ ಆ ಶಕ್ತಿ ಅದು ಒಂದೇ ಆಗಿದೆ. ನಾವು ಇರುವಾಗ ಹಾಲಲ್ಲಿ ಬೆಳಗ್ತಾ ಇದೆ, ನಾವು ಬೆಡ್ರೂಮಲ್ಲಿದ್ದಾಗ ಬೆಡ್ರೂಮಲ್ಲಿ ಬೆಳಗ್ತಾ ಇದೆ ಕರೆಂಟ್, ಅಥವಾ ದೇವ್ರ ಮನೇಲಿದ್ದಾಗ ದೇವ್ರ ಮನೇಲಿ. ಹೀಗೆ ಆ ಸ್ಥಳ ರೂಪ ಬದಲಾಗಿರಬಹುದು, ಆದರೆ ಆ ಶಕ್ತಿ ಒಂದೇ ಆಗಿದೆ. ಹೀಗಾಗಿ ನೀವು ನಿಮ್ಮ ಇಚ್ಛಾ ದೇವತೆಯನ್ನು ನೀವು ಕಲ್ಪನೆ ಮಾಡಲಿಕ್ಕೆ ನಿಮಗೆ ಅದು ಅವಕಾಶ ಇದೆ, ಕಲ್ಪನೆ ಮಾಡಿಕೊಳ್ಳಿ. ಆದರೆ ಅದು ಪ್ರಸಾದವಾಗಿ ಬರುವಾಗ ತಾನೇ ಭಗವಂತನೇ ಇಳಿದು ಬರಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡೋಣ. ಮಾಡಿದ ಕೆಲಸದ ಫಲದಲ್ಲಿ ಹಂಚಿ ತಿನ್ನೋಣ. ಇದು ಈಶ್ವರನ ಆರಾಧನೆ, ಶ್ರೇಷ್ಠ ಆರಾಧನೆ. ಇದನ್ನು ಯಾರು ಹೇಳಿಕೊಟ್ಟಿದ್ದು ಅಂದರೆ ಕುವೆಂಪು ಅವರ ಪಾಠ. ಅದನ್ನು ಈ ದಿವಸ ಸ್ಮರಿಸ್ಕೊಳ್ಳೋಣ. ಸರಿ ಶಾಸ್ತ್ರಿಗಳೇ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಶಿವನ ಆರಾಧನೆ ಮಾಡಬೇಕು, ಜೊತೆಗೆ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅನ್ನೋ ಸೂಚನೆಯನ್ನು ನೀವು ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಶ್ರೀರಾಮ್ ಮಂಡ್ಯದಿಂದ. ಇವರು ಹುಟ್ಟಿದ ದಿನಾಂಕ 27/9/2004, ಹುಟ್ಟಿದ ಸಮಯ 9:27 AM. ಇವರ ಪ್ರಶ್ನೆ, BCA ಕಂಪ್ಲೀಟ್ ಆಗಿದೆ, MCA ಮಾಡಬೇಕಾ ಇಲ್ಲ ನೀರಿನ ವ್ಯವಹಾರ ಮಾಡಬೇಕಾ? ಸಲಹೆ ಕೊಡಿ ಅಂತಿದ್ದಾರೆ. ಶ್ರೀರಾಮ್ ಅವರ ಪ್ರಶ್ನೆ, MCA ಮಾಡಲಾ ಅಥವಾ ನೀರಿನ ಕೃಷಿ ಸಂಬಂಧಿಸಿದ್ದು ಅಥವಾ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡಲಾ ಅಂತ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ. ಅವನು ಉಚ್ಚಾಂಶ ತೆಗೆದುಕೊಂಡಿದ್ದಾನೆ. ತುಂಬ ಒಳ್ಳೆಯದಿದು. ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನ ತಾವು ಪ್ರಯತ್ನ ಮಾಡಬಹುದು. ಜೊತೆಗೆ ಶುಕ್ರ ಅವನು ನೋಡಿ, ಈ ಗೋವು, ಹಾಲು, ಹೈನು ಅಂತೀವಲ್ಲ, ಹೈನು ಮುಖ್ಯವಾಗಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನರ್ಸರಿ, ಫ್ಲವರ್, ಅದರ ಒಂದು ಉತ್ಪನ್ನ ಮತ್ತು ಮಾರ್ಕೆಟಿಂಗ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಡಿಸೈನಿಂಗ್, ಡೆಕೋರೇಷನ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಫ್ಲವರ್ ಅದರ ಮೇಕಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ನೀರು ಕೂಡ ಅದು ಆಗಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸಂತೋಷ್ ಸಾಸಲಾಮಾರಿ. ಇವರು ಹುಟ್ಟಿದ ದಿನಾಂಕ 19/8/2006, ಹುಟ್ಟಿದ ಸಮಯ 4-5 AM. ಇವರ ಪ್ರಶ್ನೆ, ಸರ್ಕಾರಿ ಉದ್ಯೋಗದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಸಂತೋಷ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ಧನಸ್ಥಾನದಲ್ಲಿ ಧನಾಧಿಪತಿ ಜೊತೆಗಿದ್ದಾನೆ. ಮೌಢ್ಯತೆ ಇದೆಯಾ ನೋಡೋಣ. ಕುಜ ಮೌಢ್ಯನಾಗಿರಬಾರ್ದು, ಮೌಢ್ಯನಾಗಿಲ್ಲ. ಅದೃಷ್ಟ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆಗಳಿದ್ದಾವೆ. ಈಗ ಗುರುದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಶನಿಶ್ಚರ ಲಗ್ನದಲ್ಲಿ ಇದ್ದಾನೆ. ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಬಲ ಬರೋ ಹಾಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಅಸಾಧ್ಯವಾದದನ್ನು ಸಾಧಿಸ್ತಕ್ಕಂಥ ಶಕ್ತಿ ಅದು ಆಂಜನೇಯ ಸ್ವಾಮಿಗಿದೆ. ಆಂಜನೇಯನ ಪ್ರಾರ್ಥಿಸೋದರಿಂದ ನಿಮಗೆ ಯಾವುದು ಸಾಧ್ಯವಾಗಬೇಕು ಅದು ಸಾಧ್ಯವಾಗುತ್ತೆ. ಹೀಗಾಗಿ ಆಂಜನೇಯನ ಉಪಾಸನೆ ಮಾಡೋದರಿಂದ, ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದ ನಿಮ್ಮ ಸಂಕಲ್ಪ ಈಡೇರಬಹುದು.
ಪ್ರಯತ್ನ ಮಾಡಿ. ಗ್ರಹಬಲ ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸರಸ್ವತಿ ವಿಜಯಪುರದಿಂದ. ಇವರು ಹುಟ್ಟಿದ ದಿನಾಂಕ 12/7/1991, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ, ಆರೋಗ್ಯದ ಸಮಸ್ಯೆ ಇದೆ, ಥೈರಾಯ್ಡ್ ಸಮಸ್ಯೆ ಕಾಡ್ತಾ ಇದೆ, ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕಾ ಬೇಡವಾ, ಸಲಹೆ ಕೊಡಿ ಅಂತಿದ್ದಾರೆ. ಸರಸ್ವತಿಯವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕಾ ಬೇಡವಾ ನೋಡೋಣ. ಅದು ಆರೋಗ್ಯಕ್ಕೆ ಉಳಿತಿದೆ ಅಂತಂದರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕಲ್ವ, ಮಾಡಿಸ್ಬೇಕಾಗತ್ತೆ. ನೋಡಿ, ಪ್ರಸ್ತುತ ನಿಮಗೆ ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮದು ಕನ್ಯಾ ಲಗ್ನವಾಗಿದೆ, ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ, ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಮಾಡಿಸಿ. ಶನೈಶ್ಚರ ನಿಮಗೇನು ತೊಂದರೆ ಮಾಡೋದಿಲ್ಲ, ನಿಮಗೆ ಅನುಕೂಲ ಉಂಟು ಮಾಡಿಕೊಡ್ತಾನೆ. ಇನ್ನು ಪುಟ್ಟ ವಯಸ್ಸು, ಚಿಕ್ಕ ವಯಸ್ಸು ನಿಮ್ಮದು. ಈಗ ಎಷ್ಟು ಬಲವಾದ ವಿಜ್ಞಾನ ಬೆಳೆದಿದೆ ಅಂತಂದರೆ ಅವರೆಲ್ಲರೂ ಋಷಿಗಳೇ, ಅವರಿಗೆಲ್ಲ ನಮಸ್ಕಾರ ಮಾಡಬೇಕು. ಈ ಟೆಕ್ನಾಲಜಿ ಮತ್ತು ಈ ಒಂದು ವ್ಯವಸ್ಥೆಗಳೆಲ್ಲ ಆಗಿರೋದ್ರಿಂದ ಮನುಷ್ಯನ ಆಯಸ್ಸು ಹೆಚ್ಚಿದೆ, ಆರೋಗ್ಯ ಕ್ಷೀಣವಾಗೋದು ಕಡಿಮೆ ಆಗ್ತಾಯಿದೆ. ಆದರೂ ಅದನ್ನು ಪರಿಹರಿಸುವ ಶಕ್ತಿಯೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಉಪಕಾರವನ್ನು ಸ್ಮರಿಸ್ಕೊಳ್ಬೇಕು. ಅವರೆಲ್ಲ ಧನ್ವಂತರಿ ಸ್ವರೂಪಗಳೇ, ಅವ್ರನ್ನೇನು ಸಂಶಯ ಇಲ್ಲ. ಯಾರನ್ನೂ ಕಡೆಗಣಿಸುವ ಹಾಗಿಲ್ಲ ನಾವು. ಎಲ್ಲರಲ್ಲೂ ಈಗಷ್ಟೇ ಹೇಳಿದ್ನಲ್ಲ, ಪಂಚರಾಕೋನಿಂದ ಹಿಡಿದು ಎಲ್ಲರಲ್ಲೂ ಅವ್ರದ್ದೇ ಆದ ಒಂದು ಬಲ, ದೈವಶಕ್ತಿ ಖಂಡಿತ ಇರುತ್ತೆ. ಯಾವುದನ್ನು ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ. ಹೀಗಾಗಿ ನೀವು ಗೌರವದಿಂದ ಮತ್ತು ವಿಶ್ವಾಸದಿಂದ ನೀವು ಶಸ್ತ್ರಚಿಕಿತ್ಸೆ ಮಾಡಿಸಿ. ಅನುಕೂಲವೇ ಇದೆ, ಕಾಲ ಚೆನ್ನಾಗಿದೆ. ಕಾಲ ಚೆನ್ನಾಗಿದ್ದಾಗ ಏನೂ ಆಗೋದಿಲ್ಲ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಪಶ್ಚಿಮ ಬಂಗಾಳದಿಂದ ಆಂಜನೇಯ ಗೌಡ ಬಿ ಕೋನಟಿ. ಇವರು ಹುಟ್ಟಿದ ದಿನಾಂಕ 11/10/1997, ಹುಟ್ಟಿದ ಸಮಯ 10:30 AM. ಇವರ ಪ್ರಶ್ನೆ, ಖಾಸಗಿ ಉದ್ಯೋಗ ಮಾಡ್ತಾ ಇದ್ದೀನಿ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲ ಇದೆ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಆಂಜನೇಯವರ ಪ್ರಶ್ನೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತಲ್ವಾ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನದಲ್ಲಿ ಕುಜ ಇದ್ದಾನೆ, ತುಂಬ ಒಳ್ಳೆಯದು, ಬಲಿಷ್ಠನಾಗಿದ್ದಾನೆ. ರುಚಕ ಯೋಗವನ್ನು ತಂದು ಕೊಡ್ತಾ ಇದ್ದಾನೆ. ರುಚಕ ಯೋಗದಲ್ಲಿ ಬಹುಸಾಹ ಸಾಪ್ತ ವಿಭವ ಶೂರ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಸಾಹಸ ಕಾರ್ಯಗಳನ್ನು, ಯಾವುದನ್ನು ಅಸಾಧ್ಯವಾದದ್ದು ಅಂತೀವೋ ಅಂಥದ್ದನ್ನು ಮಾಡಲಿಕ್ಕೆ ಯೋಗ್ಯತೆ ಇರುತ್ತೆ ಅವರಿಗೆ ಅಂತ. ಹೀಗಾಗಿ ನೀವು ನೋಡಿ, ಈ ಆಟೋಮೊಬೈಲ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಕುಜಾಂಶ ಅಂತ, ಧಾತು ಲೋಹಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮೆಟಲ್ಲು, ಟೆಕ್ನಿಕಲ್ಲು ಸಂಬಂಧಿಸಿರ್ತಕ್ಕಂಥದ್ದು, ಆಟೋಮೊಬೈಲ್ಸು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದನ್ನು ನಾವು ಈ ಎಲೆಕ್ಟ್ರಿಕ್ ಆ್ಯಂಡ್ ಮೆಟಲ್ ಅಂತೀವೋ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರೆ ನಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಕುಜನಿಂದಾಗಿ ಪ್ಯಾರಾಮೆಡಿಕಲ್ ಕೂಡ ಟ್ರೈ ಮಾಡಬಹುದು. ತಾವು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರದಲ್ಲೂ ಪ್ರಯತ್ನ ಮಾಡಬಹುದು. ಕುಜ ಸರ್ಜರಿ, ಯಾವುದನ್ನು ನಾವು ವಿಭಾಗ ಮಾಡಿ ಮತ್ತೆ ಅಂಟಿಸಿ ಹೊಲಿಯೋದು ಅಂತೀವೋ, ಸ್ಟಿಚಿಂಗ್, ಅಲ್ಲಿ ಶುಕ್ರನೂ ಇದ್ದಾನೆ. ಹೀಗಾಗಿ ಕಾಸ್ಟ್ಯೂಮ್ ರಿಲೇಟೆಡ್ ಕೂಡ ಟ್ರೈ ಮಾಡಬಹುದು. ಹೀಗೆ ಹಲವು ಕ್ಷೇತ್ರಗಳಲ್ಲಿ. ಮತ್ತು ಎಲೆಕ್ಟ್ರಿಕ್ ಅಂತೀವಲ್ಲ, ಈ ವೆಲ್ಡಿಂಗು, ಎಲೆಕ್ಟ್ರಿಕ್ಕು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಹೀಗೆ ಹಲವಿದ್ದಾವೆ. ಈ ರೀತಿಯಲ್ಲಿ ಪ್ರಯತ್ನ ಮಾಡಿ, ಜೀವನ ಚೆನ್ನಾಗಿರುತ್ತೆ, ಸಾಕಷ್ಟು ದುಡಿಮೆ ಮಾಡ್ತೀರಾ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ಮಿಥುನ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ರವಿ ಗುರು ಒಟ್ಟಾಗಿದ್ದಾರೆ, ಅದು ಕರ್ಕಟಕ ರಾಶಿಯಲ್ಲಿ, ಶುಕ್ರ ಕೇತುಗಳನ್ನು ಕಾಣ್ತಾ ಇದ್ವಿ ಸಿಂಹ ರಾಶಿಯಲ್ಲಿ, ಚಂದ್ರಮಂದಿರನ್ನು ಕಾಣ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ, ಇನ್ನು ರಾಹು ಶನೈಶ್ಚರರು ಕುಂಭಮೇನಗಳಲ್ಲಿದ್ದಾರೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ, ಹಣ್ಣು ಹೂವು ತರಕಾರಿ ಇವುಗಳ ಮಾರ್ಕೆಟ್ ಇರುತ್ತಲ್ಲ, ಅಲ್ಲಿ ಸಂತೆ ಸಾಮಾನ್ಯವಾಗಿ ಹೇಳೋದಾದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಅದರಲ್ಲೂ ಹೆಣ್ಣುಮಕ್ಕಳು, ನೀವೇ ವ್ಯಾಪಾರ ಮಾಡ್ತಾ ಇರ್ತೀರ, ಹೂವು ಹಣ್ಣು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ವಸ್ತ್ರ ವ್ಯಾಪಾರ, ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ ಹೆಣ್ಮಕ್ಳು. ಉಳಿದ ಹಾಗೆ ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ನಿಮಗೆ ಕೃಷಿ ಸಂಬಂಧಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಥವಾ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರು, ಅವರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಹೀಗಾಗಿ ದಾಂಪತ್ಯ ಸಾಂಗತ್ಯ ಆ ಒಂದು ಎಳೆ ಸ್ವಲ್ಪ ಅಸಮಾಧಾನದಿಂದ ಇರುತ್ತೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ.
ವೃತ್ತಿಯಲ್ಲಿ ಅನುಕೂಲ, ಸಹಕಾರ, ಹಿರಿಯರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸೀನಿಯರ್ಸಿಂದ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು, ಸಪೋರ್ಟ್ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಬಂಧುಗಳ ಜೊತೆಗೆ ಸ್ವಲ್ಪ ಕಿರಿಕಿರಿ, ತಕರಾರು, ಯಾಕಾದರೂ ಮನೆಗೆ ಬಂದರು, ಯಾಕಾದರೂ ಕಾಲ್ ಮಾಡಿದ್ರು, ಯಾಕಾದರೂ ವಾಟ್ಸಪ್ ಮಾಡಿದ್ರು, ಈ ರೀತಿಯಲ್ಲಿ ಏನೋ ಒಂದು ಅಸಮಾಧಾನ ಸೂಚಿಸುತ್ತೆ ಈ ದಿವಸ. ಅವರ ಒಂದು ವರ್ತನೆ, ಮಾತು, ಇವುಗಳು ನಿಮಗೆ ಅಸಮಾಧಾನ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಬೋಧಕರಿಗೆ, ಬರವಣಿಗೆ ಇವುಗಳಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಮಾತಿನ ಬಲ ಚೆನ್ನಾಗಿದೆ. ಮತ್ತು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಹೆಚ್ಚಿನ ಅನುಕೂಲ, ಹಣಕಾಸಿನ ಆದಾಯ ಹೆಚ್ಚತಕ್ಕಂಥ ಸಾಧ್ಯತೆ ಇದೆ. ಮತ್ತು ಈ ದಿವಸ ಸೀನಿಯರ್ಸ್ ನಿಮಗೆ ಸಪೋರ್ಟಿಗೆ ನಿಂತುಕೊಳ್ತಕ್ಕಂಥದ್ದು ಸಾಧ್ಯತೆ ಸೂಚಿಸ್ತಾ ಇದೆ. ಅದರಲ್ಲೂ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಮನಸ್ಸಿಗೆ ಸಂಬಂಧಿಸಿದ ಹಾಗೆ, ಅಂದರೆ ಏನು ಆಲೋಚನೆ ಅದು ನಿಮಗೆ ಸ್ವಲ್ಪ ಗೊಂದಲ, ದ್ವಂದ್ವತೆ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ. ನಿಮ್ಮ ಸಹೋದ್ಯೋಗಿಗಳಿಂದ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ಮತ್ತು ನಿಮಗೆ ಪವರ್, ಬಲ ಬಂದ್ಬಿಡುತ್ತೆ ಕೆಲಸದಲ್ಲಿ. ಈ ದಿವಸ ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮುಖ್ಯವಾಗಿ ಮಾರುಕಟ್ಟೆಗಳಲ್ಲಿ ಯಾವುದೋ ಮಾಲು, ಶಾಪಿಂಗು, ಮತ್ತೊಂದು ಇಂತಹ ಕಡೆ ಸ್ವಲ್ಪ ಹುಷಾರಾಗಿರಿ. ನಗರ ಪ್ರದೇಶಗಳಲ್ಲಿ ಹುಷಾರಾಗಿರಬೇಕು. ಸಿಟಿಗೆ ಪ್ರವೇಶ ಆಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿ ವಾತಾವರಣ ಇರ್ತದೆ, ಸ್ವಲ್ಪ ಪ್ರೆಷರ್ ಜಾಸ್ತಿ, ವರ್ಕ್ ಪ್ರೆಷರ್. ಮತ್ತು ಈ ದಿವಸ ಆಗಂತುಕ ಸಮಸ್ಯೆಗಳು, ಅಚಾನಕ್ಕಾಗಿ ಅಂದ್ಕೊಂಡಿರಲ್ವಲ್ಲ, ಪ್ರಿಪೇರ್ ಆಗದೇ ಬರತಕ್ಕಂಥ ಸಮಸ್ಯೆಗಳಿರ್ತವೆ ಈ ದಿವಸ. ಆ ರೀತಿಯಲ್ಲಿ ಸ್ವಲ್ಪ ತೊಡಕು. ಮತ್ತು ಗಂಟಲು ಬಾಧೆ ಈ ದಿವಸ ನಿಮಗೆ ಕಾಡುತ್ತೆ. ಮತ್ತು ಈ ದಿವಸ ನಿಮಗೆ ಆಪ್ತರು, ಹಿರಿಯರು ಅವರಲ್ಲಿ ಸ್ವಲ್ಪ ಶ್ರದ್ಧೆ ಕಡಿಮೆ, ಆತ್ಮೀಯತೆ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಈ ದಿವಸ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಶಿಕ್ಷಣ, ಬರವಣಿಗೆ ಇಂಥ ಕ್ಷೇತ್ರದವರಿಗೆ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಬಂಧುಗಳ ಸಹಕಾರವೂ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸಗಳಲ್ಲಿ ನಿಮ್ಗೆ ಯಾರೂ ಮಾಡಿ ತೋರಿಸಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸಪೋರ್ಟ್ ಸಿಗುತ್ತೆ, ಸಹಾಯ ಸಿಗುತ್ತೆ, ನಿಮ್ಮ ಸಹಕಾರವೇ ಇನ್ನೊಬ್ಬರಿಗೆ ಸಿಗುತ್ತೆ, ಆ ರೀತಿಯಲ್ಲಿ ನಿಮಗೆ ಬಲ ಇರುತ್ತದೆ. ಈ ದಿವಸ ಸ್ವಲ್ಪ ನೀರಿನ ವ್ಯತ್ಯಾಸ, ಆಹಾರ ವ್ಯತ್ಯಾಸ ಸಾಧ್ಯತೆ ಇದೆ, ಹುಷಾರು. ಎಚ್ಚರ ಇರಲಿ ಆಹಾರ, ಫುಡ್ ತೊಗೊಳ್ಳುವಾಗ. ಮತ್ತು ಹೆಣ್ಮಕ್ಳು ಕುಟುಂಬದಲ್ಲಿ ಘರ್ಷಣೆಗಳಿಗೆ ಬಲಿಯಾಗೋದು, ಘರ್ಷಣೆಗೆ ತೊಡಗೋದು ಈ ಸಾಧ್ಯತೆ ಇರುತ್ತೆ. ಕೋಪ ಬಂದ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಹಣಕಾಸಿನ ವ್ಯವಹಾರದಲ್ಲೂ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಆದರೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ, ಬೇಕರಿ, ಹೋಟೆಲ್ ಈ ಕ್ಷೇತ್ರದವರಿಗೆ ಲಾಭ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಕೆಲಸದಲ್ಲಿ, ನಿಮಗೆ ಸ್ವಲ್ಪ ಕಾರ್ಯದ ಒತ್ತಡ ಜಾಸ್ತಿ ಆಗಬಹುದು, ಆ ರೀತಿಯ ಒಂದು ಲಕ್ಷಣ ಇದೆ. ಆದರೆ ಅದನ್ನು ನಿಭಾಯಿಸುವ ಶಕ್ತಿ ಇದೆ ನಿಮಗೆ. ಸಂಗಾತಿಯಲ್ಲೂ ಅಷ್ಟೇ ಸಮಾಧಾನ, ಸೌಖ್ಯಗಳನ್ನು ಕಾಣ್ತೀರ. ಕುಟುಂಬ ಸೌಖ್ಯತೆ ತುಂಬ ಚೆನ್ನಾಗಿರುತ್ತದೆ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಬುದ್ಧಿವಂತರಿಂದ ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಕ್ಷೇತ್ರ ದರ್ಶನ, ಪೂಜೆ ಪುನಸ್ಕಾರ ಇಂಥವುಗಳಲ್ಲೂ ಕೂಡ ಒಂದು ಶ್ರದ್ಧೆ ಬರುತ್ತೆ. ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋಣ, ಈ ರೀತಿಯ ಒಂದು 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 ಮನಸ್ಸಿಗೆ ಒಂದು ಭಾವನೆ ಬರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ತುಂಬ ಪರಿಶ್ರಮ ಜಾಸ್ತಿ, ಕೆಲಸದಲ್ಲಿ ಒದ್ದಾಟ ತುಂಬ ಕಠಿಣವಾಗಿರ್ತದೆ ಈ ದಿವಸ. ಮತ್ತು ನಿಮಗೆ ದೈವಾನುಕೂಲ ಸ್ವಲ್ಪ ಕಡಿಮೆ. ಅದೃಷ್ಟ ಏನಾದ್ರು ಕೈ ಹಿಡಿದ್ರೆ ಆಗುತ್ತಪ್ಪ ಅಂತ ಯೋಚನೆ ಇದ್ದರೆ ಅದು ಆಗೋದು ಬಹಳ ಕಷ್ಟ ಆಗುತ್ತೆ ಈ ದಿವಸ. ಮತ್ತು ತುಂಬ ಆತ್ಮೀಯರ ಜೊತೆಗೆ ಸ್ವಲ್ಪ ಮನಸ್ತಾಪ ಮಾಡಿಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ನಷ್ಟ, ವ್ಯಯ ಇದನ್ನು ಸೂಚಿಸ್ತಾ ಇದೆ. ಕಣ್ಣಿಗೆ ತೊಂದರೆ ಆಗಬಹುದು, ಸ್ವಲ್ಪ ಹುಷಾರು. ಹೀಗಾಗಿ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರ, ಬೌದ್ಧಿಕ
ಆಲೋಚನೆ ಆ ಸ್ತರ ಹೆಚ್ಚತಕ್ಕಂಥದ್ದು, ತುಂಬ ಜಾಣ್ಮೆಯಿಂದ ಯೋಚನೆ ಮಾಡುವ ಶಕ್ತಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ ಸೂಚಿಸ್ತಾ ಇದೆ. ಈ ಕಾಸ್ಟ್ಯೂಮು ಮತ್ತು ಫ್ಯಾಷನ್ ಡಿಸೈನಿಂಗ್ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಅಲಂಕಾರ ಸಾಧನಗಳು ಆ ಕ್ಷೇತ್ರಗಳಲ್ಲಿ ಮೇಕಪ್ಪು ಇತ್ಯಾದಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಈ ದಿವಸ ವಿದೇಶ ಸಂಪರ್ಕ, ವಿದೇಶ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿರುತ್ತದೆ. ಇನ್ನೇನು ಪಾಸ್ಪೋರ್ಟು, ವೀಸಾ ಹೀಗೆ ಓಡಾಟ ಇದ್ದರೆ ಅದರಲ್ಲೇ ಅನುಕೂಲಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ ಸ್ವಲ್ಪ ನೀವು ಸರ್ಕಾರಿ ವಲಯದಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಅಲ್ಲಿ ನಿಮಗೆ ನಷ್ಟ, ಗೌರವ ಹಾನಿ ಸೂಚಿಸ್ತಾ ಇದೆ. ಈಶ್ವರನ ಆರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲವೂ ಇದೆ, ಸ್ವಲ್ಪ ತೊಡಕು ಇದೆ, ಮಿಶ್ರವಾಗಿದೆ ಈ ದಿವಸ, ಹುಷಾರು. ಜೊತೆಗೆ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು ಈ ದಿವಸ. ಜಲ ಸಂಬಂಧಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಮತ್ತು ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕೆಲಸ ಮಾಡೋರು, ಮತ್ತು ಲಾಯರ್ಸ್ ಕೂಡ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಅಲ್ಲಿ ಅಪಮಾನ ಅಥವಾ ಕಠಿಣವಾದ ಸವಾಲು ಎದುರಿಸಬೇಕಾದ ದಾರಿ ಅದನ್ನು ಸೂಚಿಸ್ತಾ ಇದೆ, ಆ ಫಲ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನಿಮಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ಕ್ಷೀರ ಸಮರ್ಪಣೆ ಮಾಡಿ ಗಣಪತಿಗೆ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಫಲ ಕಾಣಲಿಕ್ಕೆ ಅವಕಾಶ ಆಗಿದೆ. ನಿಮಗೆ ಬಂಧುಗಳ ಸಹಕಾರ ಸೂಚಿಸ್ತಾ ಇದೆ, ಸ್ನೇಹಿತರಿಂದ ಹೆಚ್ಚಿನ ಉಪಕಾರ ಆಗ್ತಕ್ಕಂಥದ್ದು. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಶ್ರದ್ಧೆ ಸ್ವಲ್ಪ ಕಡಿಮೆ, ಆಲಸ್ಯ ನಿಮ್ಮನ್ನು ಆವರಿಸುತ್ತೆ. ಯಾವ ಕೆಲಸ ಮಾಡೋಕ್ಕೂ ನಿಮಗೆ ಅಷ್ಟು ಆಸಕ್ತಿ ಹೊರಟೋಗುವ ಲಕ್ಷಣ ಇದೆ, ಹುಷಾರು. ಮತ್ತು ಮನಸ್ಸು ಸ್ವಲ್ಪ ರಾಡಿ ಆಗುತ್ತೆ, ಬೇಡದ ಆಲೋಚನೆಗಳ ತುಂಬಿಕೊಂಡು ಮನಸ್ಸಿಗೆ ಏನೇನೋ ಯೋಚನೆಗಳು ಇದು ಶುರುವಾಗುತ್ತೆ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಧ್ಯಾನ ಮಾಡಿ, ಅದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ನಿಮಗೆ ಬಂಧುಗಳು, ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ, ಹೆಚ್ಚಿನ ಸಹಾಯ ಅನುಕೂಲ ಕಾಣ್ತೀರಾ. ಮುಖ್ಯವಾಗಿ ಸಂಗಾತಿಯಲ್ಲಿ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ವಸ್ತು ಹಾನಿ, ನಷ್ಟ ಸೂಚಿಸ್ತಾ ಇದೆ. ಬುದ್ಧಿ ವ್ಯತ್ಯಾಸ ಆಗಿ ಮುಖ್ಯವಾದದ್ದನ್ನು ಕಳ್ಕೊಳ್ಳೋ ಸಾಧ್ಯತೆ. ಹೀಗಾಗಿ ತಲೆ ಎಲ್ಲೋ ಇತ್ತಲ್ಲಪ್ಪ ಅಂತ ಆಮೇಲೆ ಅನಿಸುತ್ತೆ. ಹೀಗಾಗಿ ಗಮನ ಇರಲಿ, ಬುದ್ಧಿ ವಿಚಲಿತರಾಗ್ತೀರ ಈ ದಿವಸ. ಮಕ್ಕಳ ವಿಚಾರದಲ್ಲೂ ಹಾಗೆ ಆಗುತ್ತೆ, ಮಕ್ಕಳಿಂದಾಗಿ ನಷ್ಟ, ಕಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ತ್ರಿಲೋಕೇಶಾಯ ನಮಃ, ಶಿವನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರೆ ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.